ಈಗ ತುಂಬಾ ಜನಕ್ಕೆ ಒಂದು ಆಂಗ್ಸೈಟಿ ಇರುತ್ತೆ, ನಮಗೆ ಕ್ಯಾನ್ಸರ್ ಬರೋ ರಿಸ್ಕ್ ಇದೆಯಾ ಅಥವಾ ನನಗೆ ಕ್ಯಾನ್ಸರ್ ಮುಂದಕ್ಕೆ ಹೋಗ್ಬಿಟ್ಟು ಬರಬಹುದಾ ಅನ್ನೋ ಒಂದು ಡೌಟ್ ಇರುತ್ತೆ. ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಜೆನೆಟಿಕ್ ಟೆಸ್ಟ್ ಇದೆ. ಜೆನೆಟಿಕ್ ಟೆಸ್ಟ್ ಅಲ್ಲಿ 2 ಟೈಪ್ ಇದೆ. ಒಂದು ಜರ್ಮ್ ಲೈನ್ ಮ್ಯೂಟೇಶನ್ ಟೆಸ್ಟಿಂಗ್ ಅಂತ ಮಾಡ್ತೀವಿ, ಕ್ಯಾನ್ಸರ್ ಸ್ಪೆಸಿಫಿಕ್ ಆಗಿ, ಜಸ್ಟ್ ಫಾರ್ ಕ್ಯಾನ್ಸರ್. ಅದರಲ್ಲಿ ಕ್ಯಾನ್ಸರ್ ಅಲ್ಲಿ ಹೆರಿಡೇಟರಿಯಿಂದ ಬರುವಂತ ಯಾವ್ದೋ ಕ್ಯಾನ್ಸರ್ ಇದೆಯೋ ಅದನ್ನು ಮಾತ್ರ ಟೆಸ್ಟ್ ಮಾಡ್ತಾರೆ, ಆ ಜೀನ್ ಮಾತ್ರ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಜರ್ಮ್ ಲೈನ್ ಮ್ಯೂಟೇಶನ್ ಟೆಸ್ಟಿಂಗ್ ಅಂತಾರೆ. ಅದರಲ್ಲಿ 10ಕ್ಕಿಂತ ಜಾಸ್ತಿ ಜೀನ್ಗಳನ್ನ ಟೆಸ್ಟ್ ಮಾಡಿ ನೋಡ್ತಾರೆ. ಅವೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟರಿ ರಿಸ್ಕ್ ಇರುವಂತ ಜೀನ್ಗಳು. ಜೀನ್ ಅಂದ್ರೆ DNA, ಅಂದ್ರೆ DNA ಅನ್ನೋ ಒಂದು ಶಬ್ದ ನಮಗೆ ತುಂಬಾ ಸಲ ನಾವು ಕೇಳ್ತೀವಿ. ಸೊ DNA ನಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ ನೋಡುವಂತ ಟೆಸ್ಟ್ ಅದು. ಹಾಗೂ ನಿಮ್ಗೆ ನಿಮ್ಮ ಜೆನೆಟಿಕಲಿ ನಿಮ್ಗೆ ಯಾವ್ದೆಲ್ಲಾ ಕಾಯಿಲೆಗಳು, ಅಂದ್ರೆ ರೇರೆಸ್ಟ್ ಆಫ್ ದಿ ರೇರ್ ಟ್ಯೂಮರ್ಸ್ ಆಗ್ಲಿ ಅಥವಾ ಶುಗರ್ ಆಗ್ಲಿ, ಕೆಲವೊಮ್ಮೆ ಬೇರೆ 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 ಹಲವಾರು ಜೆನೆಟಿಕ್ ಕಾಯಿಲೆಗಳಿದೆ, ಅಂದ್ರೆ ಅನ್ರಿಲೇಟೆಡ್ ಟು ಕ್ಯಾನ್ಸರ್. ಅವು ಎಲ್ಲ ನೋಡ್ಬೇಕು ಅಂತ ಇದ್ರೆ ಕಂಪ್ಲೀಟ್ ಜೀನ್ ಪ್ರೊಫೈಲಿಂಗ್ ಅಂತ ಮಾಡ್ತಾರೆ. ಕಂಪ್ಲೀಟ್ ನಿಮ್ಮ 20,000 to 25,000 ಜೀನ್ಗಳೇನಿದೆಯೋ ಅದನ್ನ ಫುಲ್ ಆಗಿ ಅಸೆಸ್ ಮಾಡಿ ನಿಮಗೊಂಥರ ಜಾತಕದ ತರ ಕೊಟ್ಬಿಡ್ತಾರೆ. ಅದರಲ್ಲಿ ನಿಮ್ಗೆ ಯಾವ್ಯಾವ ಕಾಯಿಲೆ ಬರೋ ರಿಸ್ಕ್ ಇದೆ, ಯಾವಾಗ ಬರ್ಬೋದು, ಹೇಗ್ ಬರ್ಬೋದು ಅನ್ನೋ ಒಂದು ಐಡಿಯಾ ಕೊಡ್ತಾರೆ. ಬಟ್ ಅದು ಅಷ್ಟೊಂದು ಉಪಯೋಗ ಆಗುತ್ತೋ ಇಲ್ವೋ ಅಂತ ನೋಡೋದು ನಿಮ್ಮ ಕೆಲಸ. ಜೆನೆಟಿಕ್ ಟೆಸ್ಟ್ ಅನ್ನೋದು ನಮ್ಮ ಬ್ಯಾಗೇಜ್. ಅದು ನಾವು ಏನನ್ನ ಎತ್ಕೊಂಡು, ಅಂದ್ರೆ ಜೆನೆಟಿಕಲಿ ಏನ್ ಎತ್ಕೊಂಡು ಬಂದಿದೀವಿ ಅದಿರುತ್ತೆ ಅದರಲ್ಲಿ. ಇಟ್ ಡಸಂಟ್ ಮೀನ್ ದಟ್ ದಿಸ್ ಇಸ್ ದ ಓನ್ಲಿ ಥಿಂಗ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಲೈಫ್ ಇಸ್ ಮಚ್ ವೈಡರ್, ಮೆನಿ ಥಿಂಗ್ಸ್ ಕ್ಯಾನ್ ಹ್ಯಾಪನ್.